ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಅನೇಕ ಬಾರಿ ವಾರ್ಷಿಕ ಪರೀಕ್ಷೆಗೆ ಬಂದು ಹೋಗಿರುವಂತಹ ಪುನರಾವರ್ತಿತ ಪ್ರಶ್ನೋತ್ತರಗಳು ತೆಗೆದುಕೊಂಡು ಬಂದಿದ್ದೇನೆ ಸಮಾಜ ವಿಜ್ಞಾನದಿಂದ. ನೈಸರ್ಗಿಕ ವಿಕೋಪಗಳು, ಈ ಪಾಠದಲ್ಲಿ ಪ್ರಶ್ನೆಗಳು ಹೆಂಗೆ ಬರ್ತವೆ ಅಂದರೆ, ನೈಸರ್ಗಿಕ ವಿಕೋಪಗಳಿಗೆ ಕಾರಣಗಳಾವವು ಅಥವಾ ಚಂಡಮಾರುತಕ್ಕೆ ಕಾರಣಗಳಾವವು, ಪ್ರವಾಹ, ಭೂಕುಸಿತ, ಕಡಲಕೊರೆತ, ಭೂಕಂಪಗಳಿಗೆ ಕಾರಣಗಳಾವವು. ಇಲ್ಲದಕ್ಕೂ ಒಂದೇ ಸಾಮಾನ್ಯ ಉತ್ತರ: ಅರಣ್ಯನಾಶ, ನಗರೀಕರಣ, ಗಣಿಗಾರಿಕೆ, ಅಣೆಕಟ್ಟುಗಳ ನಿರ್ಮಾಣ, ಪರಿಸರ ದುರ್ಬಳಕೆ, ಆಧುನೀಕರಣ. ನೈಸರ್ಗಿಕ ವಿಕೋಪಗಳ ಪರಿಣಾಮಗಳಾವವು: ಜನರ ಸಾವು ನೋವು, ಆಸ್ತಿಪಾಸ್ತಿ ನಾಶ, ರೋಗಗಳ ಹರಡುವಿಕೆ, ಸಾರಿಗೆ ಸೌಲಭ್ಯ ತೊಂದರೆ, ಭೂಮಿಯ ಬೆಳೆ ಹಾನಿ, ದೂರ ಸಂಪರ್ಕ, ವಿದ್ಯುತ್ ವ್ಯತ್ಯಯ. ನೈಸರ್ಗಿಕ ವಿಕೋಪಗಳಿಗೆ ಪರಿಹಾರ ಕ್ರಮಗಳಾವವು ಅಥವಾ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬಹುದಾದ ಪರಿಹಾರೋಪಾಯಗಳು ಯಾವುವು? 1. ಸಿದ್ಧಪಡಿಸಿದ ಆಹಾರ ಹಂಚಿಕೆ, ಶುದ್ಧ ಕುಡಿಯುವ ನೀರಿನ ಹಂಚಿಕೆ, ಔಷಧ ಹಂಚಿಕೆ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವು, ಮಾಧ್ಯಮಗಳ ಮೂಲಕ ಜನರಿಗೆ ಎಚ್ಚರಿಸುವುದು. ಪ್ರಾಕೃತಿಕ ವಿಕೋಪಗಳಾವವು ಅಥವಾ ನೈಸರ್ಗಿಕ ವಿಕೋಪಗಳಾವವು: ಭೂಕಂಪನಗಳು, ಪ್ರವಾಹಗಳು, ಚಂಡಮಾರುತಗಳು, ಭೂಕುಸಿತ, ಕಡಲಕೊರೆತ, ಹಿಮಪಾತ, ಮೇಘಸ್ಫೋಟ, ಉಷ್ಣಗಾಳಿ. ಈಗ ಗ್ರಾಮೀಣಾಭಿವೃದ್ಧಿ ಪಾಠದಲ್ಲಿ ನೋಡ್ಕೊಂಡು ಬರುವ ಗ್ರಾಮೀಣ ಪ್ರದೇಶದ ಆರ್ಥಿಕ ಸ್ಥಿತಿಯನ್ನು ವಿವರಿಸಿ. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಬಡತನ ಹೆಚ್ಚಾಗಿದೆ, ಕಡಿಮೆ ಆದಾಯ, ಅನಕ್ಷರತೆ, ಅಪೌಷ್ಟಿಕತೆ, ಕಡಿಮೆ ಉದ್ಯೋಗಾವಕಾಶಗಳು. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ತಿಳಿಸಿ. ಗ್ರಾಮೀಣ ಭಾಗದಲ್ಲಿ ಜನರು ಹೆಚ್ಚು ವಾಸಿಸುತ್ತಾರೆ, ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ, ಗ್ರಾಮೀಣ ಆದಾಯ ಹೆಚ್ಚಿಸಬೇಕಾಗಿದೆ, ಗುಳಿಕೈಗಳ ಅಭಿವೃದ್ಧಿ ಮಾಡಬೇಕಾಗಿದೆ, ಜನರ ವಲಸೆ ತಪ್ಪಿಸಬೇಕಾಗಿದೆ, ನಗರ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ತಲುಪಬೇಕಾಗಿದೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ತಿಳಿಸಿ. ಉದ್ಯೋಗ ಒದಗಿಸುತ್ತಿದೆ, ಆದಾಯ ಹೆಚ್ಚಿಸುತ್ತಿದೆ, ಮೂಲಭೂತ ಸೌಕರ್ಯಗಳು ಒದಗಿಸುತ್ತಿದೆ, ಬೀದಿ ದೀಪದ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ಚರಂಡಿ ವ್ಯವಸ್ಥೆ ಮಾಡುತ್ತಿದೆ. ಮಹಿಳೆಯರ ಬಲವರ್ಧನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ವಿವರಿಸಿ. ಆರ್ಥಿಕ ಸಾಕ್ಷರತೆ ನೀಡುವುದು, ಜಾಗೃತಿ ಮೂಡಿಸುವುದು, ಸ್ವ ಉದ್ಯೋಗದ ತರಬೇತಿ, ಹಣದ ಉಳಿತಾಯಕ್ಕೆ ಮಾರ್ಗದರ್ಶನ, ಮಹಿಳಾ ದೌರ್ಜನ್ಯ ವಿರುದ್ಧ ಜಾಗೃತಿ, ಗೃಹ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟದ ಕುರಿತು ತರಬೇತಿ, ಮಹಿಳೆಯರನ್ನು ಸಂಘಟಿಸುತ್ತಿದೆ. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ. ಅಥವಾ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯವಾಗಿದೆ ಏಕೆ? ಹಳ್ಳಿಗಳ ಸಮಸ್ಯೆಗಳನ್ನು ಹಳ್ಳಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಳ್ಳಿಗರಿಗೆ ಹಳ್ಳಿಯ ಬಗ್ಗೆ ಕಾಳಜಿ ಹೆಚ್ಚಿರುತ್ತದೆ. ಹಳ್ಳಿಗರಿಗೂ ಜವಾಬ್ದಾರಿ ಕೊಡಲು, ಹಳ್ಳಿಗರಿಗೂ ಅಧಿಕಾರವನ್ನು ನೀಡಬೇಕು. ಗ್ರಾಮದ ವಸ್ತುಸ್ಥಿತಿ ಜ್ಞಾನ ಅರಿವು ಅವರಿಗಿರುತ್ತದೆ. ತಮ್ಮ ಗ್ರಾಮ ಭಾಗದ ಸಮಸ್ಯೆಗಳ ಕುರಿತು ಅರಿವು ಅವರಿಗಿರುತ್ತದೆ. ಈಗ ಬ್ಯಾಂಕ್ ವ್ಯವಹಾರಕ್ಕೆ ಬಂದರೆ, ಬ್ಯಾಂಕುಗಳ ಗುಣಲಕ್ಷಣಗಳಾವವು: ಇದು ಹಣದ ವಹಿವಾಟು ಮಾಡುತ್ತದೆ. ಬ್ಯಾಂಕ್ ಒಬ್ಬ ವ್ಯಕ್ತಿಯಾಗಿ, ಸಂಸ್ಥೆಯಾಗಿ, ಕಂಪನಿ ಆಗಿರಬಹುದು. ಠೇವಣಿಗಳನ್ನು ಅಂಗೀಕರಿಸುತ್ತದೆ, ಸಾಲಗಳನ್ನು ಕೊಡುತ್ತದೆ, ಸೇವಾ ಭಾವನೆ ಹೊಂದಿದೆ, ಸಂಬಂಧಗಳನ್ನು ಕಲ್ಪಿಸುವ ಕೊಂಡಿಯಾಗಿರುತ್ತದೆ. ಬ್ಯಾಂಕುಗಳ ವಿಧಗಳನ್ನು ತಿಳಿಸಿ. ಕೇಂದ್ರ ಬ್ಯಾಂಕು, ಭಾರತೀಯ ರಿಸರ್ವ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ವ್ಯವಸಾಯ ಬ್ಯಾಂಕುಗಳು, ಸ್ಥಳೀಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು. ಬ್ಯಾಂಕಿನ ಕಾರ್ಯ ಅಥವಾ ಸೇವೆ ಅಥವಾ ಅನುಕೂಲಗಳಾವವು: ಠೇವಣಿ ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟಗಳನ್ನು ಕೊಡುವುದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಕೊಡುವುದು, ಹಣದ ವಹಿವಾಟು ಮಾಡುವುದು, ಹಣದ ಭದ್ರತೆ ಕಾಪಾಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು. ಅಂಚೆ ಕಚೇರಿಗಳ ಹಣಕಾಸು ವ್ಯವಹಾರಗಳಾವವು: ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ, ಅಂಚೆ ವಿಮೆ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸುವುದು. ಬ್ಯಾಂಕ್ ಖಾತೆ ತೆಗೆಯುವ ಹಂತಗಳನ್ನು ಅಥವಾ ವಿಧಾನಗಳನ್ನು ತಿಳಿಸಿ. ಪ್ರಸ್ತಾವನೆ ಅರ್ಜಿ ನಮೂನೆ ತುಂಬುವುದು.
ಪರಿಚಿತರ ಉಲ್ಲೇಖವನ್ನು ಕೊಡುವುದು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕ ಠೇವಣಿ ಕಟ್ಟುವುದು. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳಾವವು. ಮೊದಲಿಗೆ ಉಳಿತಾಯ ಖಾತೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ಈ ಖಾತೆ ತೆರೆಯಬಹುದು. ಸೇವಾ ಶುಲ್ಕ ಉಳಿತಾಯ ಖಾತೆಯಲ್ಲಿ ಇರುವುದಿಲ್ಲ. ಉಳಿತಾಯ ಖಾತೆಯಲ್ಲಿ ಬಡ್ಡಿಯನ್ನು ಕೊಡುತ್ತದೆ. ಇನ್ನು ಚಾಲ್ತಿ ಖಾತೆಗೆ ಬಂದಿದ್ದೆ ಆದರೆ ವ್ಯಾಪಾರಸ್ಥರು, ವಾಣಿಜ್ಯ ಸಂಸ್ಥೆಯವರು ಮಾತ್ರ ತೆರೆಯುತ್ತಾರೆ. ಇಲ್ಲಿ ಸೇವಾ ಶುಲ್ಕ ಇದೆ, ಬಡ್ಡಿಯನ್ನು ಇದು ಕೊಡುವುದಿಲ್ಲ. ಅದು ವಿದ್ಯಾರ್ಥಿಗಳೇ, ನಾಳಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯ ತರಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಇದೆ ಎಂದು ನಾನು ಭಾವಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.